ಕನ್ನಡ ಕಿರುತೆರೆ ಹಿರಿತೆರೆ ಎಲ್ಲಾ ಜಾಗದಲ್ಲೂ ತಮ್ಮ ಛಾಪನ್ನ ತುಂಬಾ ಜೋರಾಗಿ ಒತ್ತಿ ನಾನಿದ್ದೀನಿ, ನಾನೊಬ್ಬ ಒಳ್ಳೆ ಪರ್ಫಾರ್ಮರ್ ಅಂತ ಹೇಳಿಸ್ಕೊಂಡು ತುಂಬಾ ಜಾಸ್ತಿ ಜೋರಾಗಿ ಶೈನ್ ಆಗ್ತಾ ಇರುವಂತಹ ಶೈನ್ ಶೆಟ್ಟಿ ಅವರು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ ಗೆ ಬಂದಿದ್ದಾರೆ. ಅವರನ್ನ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಶೈನ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ಬಂದು? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಈ ಸಲ ನಾನು ಚಿತ್ತಾರ ಅವಾರ್ಡ್ಸ್ ಬರೋದಕ್ಕೆ ಖುಷಿ ಪಡೋದಕ್ಕೆ ಡಬಲ್ ರೀಸನ್ಸ್ ಇದೆ ನನಗೆ. ಓಕೆ, ಲಾಸ್ಟ್ ಟೈಮ್ ತನಕ ಬರೀ ಗೆಸ್ಟ್ ಆಗಿ ಬರ್ತಾ ಇದ್ವಿ. ಈ ವರ್ಷ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಗೆ ನಾಮಿನಿ ಕೂಡ ಇದೆ. ವಾವ್, ಅದ್ರ ಜೊತೆಗೆ ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದೀವಿ. ವಾವ್, ಸೊ ಡಬಲ್ ಧಮಾಕ. ಎಸ್, ಡಬಲ್ ಧಮಾಕ. ಎಕ್ಸೈಟ್ಮೆಂಟ್ 2 ಪಟ್ಟು ಜಾಸ್ತಿ ಇದೆ ಈ ಸಲ. ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ವಿ ಆರ್ ಆಲ್ ವೇಟಿಂಗ್. ಶೈನ್ ಶೆಟ್ಟಿ ಎಲ್ಲಿ? ಒಂದು ಪೋಸ್ಟರ್ ಬಂತು ಜಸ್ಟ್ ಮ್ಯಾರಿಡ್ ಅಂತ, ಆಮೇಲೆ ಎಲ್ಲಿ ವೇರ್ ಇಸ್ ಶೈನ್ ಶೆಟ್ಟಿ? ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಯನ ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋದಕ್ಕೆ. ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ಸ್. ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಮ್ಯಾರಿಡ್ ಇನ್ನೇನು ರಿಲೀಸ್ ಆಗ್ಬೇಕು. ಸೊ ಪ್ರೊಡ್ಯೂಸರ್ಸ್ ಕಡೆಯಿಂದ ಯಾವಾಗ ರಿಲೀಸ್ ಅಂತ ಬರಬೇಕು, ಅವರೇ ಹೇಳ್ಬೇಕು. Yes. ಎಸ್, ಆಫ್ ಕೋರ್ಸ್. ಅಂಡ್ ಅದ್ರ ಜೊತೆಗೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ವಾವ್, ವೆರಿ ಯುನೀಕ್ ಹೆಸರು. ಪಾತ್ರ ಆದ್ರೆ ಇದರಲ್ಲಿ ನಾನು ಪಾಸಿಟಿವ್ ಲೀಡ್ ಆಗಿ ಮಾಡಿದೀನಿ, ಅದ್ರಲ್ಲಿ ನೆಗೆಟಿವ್ ಲೀಡ್ ಆಗಿ ಮಾಡಿದೀನಿ. ಓ ವಾವ್, ಆಸಮ್ ಆಸಮ್. ಜಸ್ಟ್ ಮ್ಯಾರಿಡ್ ಅಂತ ಯಾವಾಗ ಶೈನ್ ಶೆಟ್ಟಿ ಹಾಕೋದು ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿದೆ. ನಮ್ಮ ಅಮ್ಮನ ಸ್ವಲ್ಪ ಆ ಕಡೆ ಕರ್ಕೊಂಡು ಹೋಗಿ ಮದುವೆ ಬಗ್ಗೆ ಕೇಳ್ತಾ ಇದ್ರು. ಇವಾಗ ನಾವು ಕರೆಸ್ತಿದೀವಿ. ಮನೆಯಲ್ಲಿ ಸಾಕಾಗಲ್ಲ ಅಂತ ಇನ್ನು ಹೊರಗಡೆನೂ ಈ ಪ್ರಶ್ನೆಗಳು ಜಾಸ್ತಿ ಆಗಿದ್ದಾವೆ. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ರೆಡ್ ಕಾರ್ಪೆಟ್. ಹೇಗ ಅನ್ಸ್ತಿದೆ? ಮಗ ನಾಮಿನೇಟ್ ಆಗಿದ್ದಾರೆ, ಹೌದಲ್ಲ? ನೀವ್ ಹೇಳಿ ಅಮ್ಮ, ಜಸ್ಟ್ ಮ್ಯಾರಿಡ್ ಅಂತ ಅವರು ಮೂವಿ ಮಾಡೋದಲ್ದೆ ನಿಜ ಜೀವನದಲ್ಲಿ ಅವ್ರು ಅದನ್ನ ಯಾವಾಗ ಹೇಳ್ತಾರೆ ಅಂತ? ನಿಮ್ಮ ಹತ್ರ ಹೇಳ್ಬೋದು, ನಮ್ಮ ಹತ್ರ ಹೇಳ್ತಾ ಇಲ್ಲ. ಹೇಳ್ತಿಲ್ವಾ? ಯಾಕೆ? ಅಲ್ಲ, ನಂಗೆ ಗೊತ್ತಿಲ್ಲ. ಅದಂದ್ರೆ ಈಗ ಜಸ್ಟ್ ಮ್ಯಾರಿಡ್ ಅಂತ ಸಿನಿಮಾ ಮಾಡಿದೀನಿ. ಬಹುಶಃ ಇದಾದ್ಮೇಲೆ ಇನ್ನೂ ಒಂದ್ 2-3 ವರ್ಷ ಬಿಟ್ಟು ನೀವು ನನ್ನ ಮೀಟ್ ಮಾಡಿದ್ರೆ ಬಹುಶಃ ಅವಾಗ ನಾಟ್ ಮ್ಯಾರಿಡ್ ಅಂತ ಒಂದು ಸಿನಿಮಾ ಬರ್ಬೋದೇನೋ. ಅಟ್ಲೀಸ್ಟ್ ಅವಾಗ ನಾನು ಉತ್ತರ ಕೊಡ್ಬೇಕಾಗಿಲ್ಲ ಅದಕ್ಕೆ. ಇಲ್ಲ, ಹಾಗ್ ಮಾಡೋ ಹಾಗಿಲ್ಲ. ಪಾಪ ಅಮ್ಮ ಕಾತ್ರದಿಂದ ಕಾಯ್ತಿದಾರೆ ನೀವ್ ಯಾವಾಗ ಮದುವೆ ಆಗ್ತೀರಾ ಅಂತ. ಹೌದಾ? ನೀವ್ ಅವಾಗ ಹೇಳ್ಬೇಕು ನನ್ಗೆ ಆಲ್ರೆಡಿ ಆಗಿದೆ ಅಂತ. ಶೈನ್ ಹಾಡೋದಿಲ್ಲಿ ಕಮ್ಮಿ ಆಗ್ಬಿಟ್ಟಿದೆಯಲ್ಲ. ಅಯ್ಯೋ, ಹಾಡಿ ಇದು ಲೈಕ್ಸ್ ವ್ಯೂಸ್ ಎಲ್ಲ ಹೋಗ್ತಾನೆ ಇದೆ, TRP ಗಿಂತ ಜಾಸ್ತಿ. ಹೌದಾ? ವೆರಿ ಗುಡ್. ಹೀಗೆ ಇನ್ನು ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಇನ್ನು ಒಳ್ಳೊಳ್ಳೆ ಮೂವೀಸ್ ನ ಚಿತ್ರರಂಗಕ್ಕೆ ಕೊಡಿ. ನಿಮಗೆ ಎಲ್ಲಾ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಮದುವೆ ಆಗ್ಲಿ, ಇನ್ನು ಬ್ಯೂಟಿಫುಲ್ ಸಿನಿಮಾಸ್ ನ ನೀವು ಆಚೆ ಬಿಟ್ಕೊಡಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ವೇದಿಕೆಗೆ ಇವತ್ತು ನಮ್ಮನ್ನ ಬರ್ಮಾಡ್ಕೊಂಡಿದ್ದಾರೆ. ಅಂಡ್ ಇದು ಸ್ವಾಗತ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯುವರ್ ಈವ್ನಿಂಗ್. ಥ್ಯಾಂಕ್ ಯು.